ಹಾಯ್ ಆಲ್, ವೆಲ್ಕಮ್ ಟು ದಿ PH ಎಲಿಮೆಂಟ್ ವ್ಲಾಗ್. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೀವು ನಿನ್ನೆ ವ್ಲಾಗ್ ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ. ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಹಬ್ಬದ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಟಿಫನ್ ಮಾಡಿದ್ದೀವಿ. ಟಿಫನ್ನ ತಿನ್ಕೋಬೇಕು, ಯಾಕಂದರೆ ಬಾಣಂತಿ, ವಯಸ್ಸಾದವರು, ಮಕ್ಕಳು ಎಲ್ಲರೂ ಇದ್ದಾರಲ್ಲ, ಆವಾಗ ಹಾಗೆ ಹಬ್ಬ ಮಾಡೋಕ್ಕೆ ಬರೋಣ ಅಂದ್ಬಿಟ್ಟು ಟಿಫನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಹಬ್ಬ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಸಿ ಆಯ್ತಪ್ಪಿ, ಮುಟ್ಬೇಡ ಪಾಪು. ಚಿನಿ ನಿಧಾನ ಮುಟ್ಟಪ್ಪ, ಒಂದು ಮುತ್ತು ಕೊಡು, ಎಳಿಬೇಡ, ನಿಧಾನಕ್ಕೆ. ಇಲ್ಲ, ಅಜ್ಜಿ ಪಕ್ಕ ಕೂತ್ಕೊಳ ಚೆನ್ನಾಗ, ಅಜ್ಜಿ ಪಕ್ಕ ಕೂತ್ಕೊ, ಗೊತ್ತಾಗುತ್ತೆ ತಗೋ. ಮಾರ್ನಿಂಗ್ಗೆ ಟಿಫನ್ಗೆ ಪಲಾವ್ ಮಾಡಿಬಿಟ್ಟಿದ್ದೆ. ನಾನಂತೂ ಎಲ್ಲಾದರೂ ಹೋದರೆ ಅಡುಗೆ ಎಲ್ಲ ಮಾಡೋದಿಲ್ಲ, ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ನಾನೇ ಎಲ್ಲ ಮಾಡೋದ್ರಿಂದ ಹಿಂಗೆಲ್ಲರೂ ಹೋದಾಗ ನನಗೂ ರೆಸ್ಟ್ ಸಿಗುತ್ತೆ ಅಂತ. ಇವಾಗ ಹಬ್ಬ ಎಲ್ಲ ಇತ್ತಲ್ವ, ನಮ್ಮ ಅತ್ತೆಗೆ ಜಾಸ್ತಿ ಕೆಲಸ ಆಗುತ್ತೆ, ಮತ್ತು ಅವಳು ಬಾಣಂತಿ ಇದ್ದಾಳೆ ಅಲ್ವಾ ಅಂತ ಅಂದ್ಬಿಟ್ಟು ಇವತ್ತು ನಾನೇ ಟಿಫನ್ ಮಾಡಿಕೊಂಡೆ. ಸಾಕಣಮ್ಮ, ಹಾಗೆ ನಮ್ಮ ಅತ್ತೆ ರಾತ್ರಿನೇ ಗಿಣ್ಣೆ ಎಲ್ಲ ಮಾಡಿಬಿಟ್ಟಿಟ್ಟಿದ್ರು. ಅದು ರಾತ್ರಿ ಮಾಡಿ ಬೆಳಗ್ಗೆ ತಿಂದರೆ ಚೆನ್ನಾಗಿರುತ್ತಲ್ವ, ಬಿಸಿ ಇರೋದಕ್ಕಿಂತ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ರಾತ್ರಿನೇ ಬಿಸಿ ಇದ್ದಲ್ಲೇ ಸ್ವಲ್ಪ ತಿನ್ಕೊಂಡ್ಬಿಟ್ಟೆ. ನನಗೆ ಗಿಣ್ಣು ಅಂತಂದರೆ ಭಾಳ ಇಷ್ಟ, ಅದಕ್ಕೋಸ್ಕರ ಇವಾಗ್ಲೂ ಸ್ವಲ್ಪ ತಿಂದೆ. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಯಾವಾಗಲಾದ್ರು ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೋತೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ದೇವ್ರ ಪಾತ್ರೆಗಳು ತೊಳ್ಕೊಳ್ಳೋಣ ಅಂತ ತೊಳ್ಕೊತಿರೋದು. ಇವೆಲ್ಲ ಪಾತ್ರೆಗಳು ಏನಪ್ಪ ಅಂತ ಅಂದರೆ ತುಂಬ ದಿನ ಇಟ್ಬಿಟ್ರೆ ಕಪ್ಪಾಗ್ಬಿಟ್ಟಿರುತ್ತೆ. ನನಗಂತೂ ಉಜ್ಜಿ ಅಂತೂ ಸಾಕಾಗೋಯ್ತು. ಅದರಲ್ಲೂ ಹುಣ್ಸೆಹಣ್ಣಲ್ಲಿ ಉಜ್ಜಬೇಕಿತ್ತಲ್ಲ, ನಾನಂತೂ ತುಂಬ ದಿನ ಆಗ್ಬಿಟ್ಟಿತ್ತು. ಹುಣ್ಸೆಹಣ್ಣಲ್ಲಿ ತೊಳೆದು ಅವನ್ನ ಉಜ್ಜುತ್ತಾ ಇದ್ದೀನಿ, ಬೆಳ್ಳಗೆ ಆಗ್ತಾಯಿಲ್ಲ ಅವು. ಅಂತೂ ಇಂತೂ ಫುಲ್ಲು ಉಜ್ಜಿ ಕಲರ್ಗೆ ತರಿಸ್ದೆ. ಇವರ ಬ್ರೈಟ್ನೆಸ್ ಇವನ್ನ ತೋರಿಸ್ತಾರೆ. ಇದು ಇವ್ ನೋಡಿ ಹುಚ್ಚ ಹೋಗ್ಬೇಕಂತ ಇವಾಗ ಇದ್ರ ಮೇಕ ಹೋಯ್ತಾನೀಗ. ಅಲ್ಲಿಗೆ ಹೋಗಿ ಬಿಚ್ಚಬೇಕು, ಒದ್ದೆ ಆಯ್ತು. ಇಲ್ಲ ಕೊಡ, ಒಯ್ಯಾಗ ಕೊಡ, ಹೋಗ ಒಯ್ಯಾಗ. ನೋಡಿ ನಮ್ಮ ಮನೆಯವರು ಅವ್ರ ಅಮ್ಮಂಗೆ ಈ ಥರ ಹೆಲ್ಪ್ ಮಾಡ್ತಿದ್ದಾರೆ. ಹೌದು ತಾನೆ, ನನಗೆ ತರಕಾರಿ ಪಾತ್ರೆ ಎಲ್ಲ ತೊಳ್ಕೊಡ್ತೀಯ, ನಂಗೂ ಹೆಲ್ಪ್ ಮಾಡ್ತಿದ್ಯಾ. ಆದರೆ ತರಕಾರಿ ಕಟ್ಟೋದು ಯಾವ ಥರ ಮಾಡಿದ್ಯಾ? ಇವತ್ತು ಮಾಡ್ತಿರತ್ತಾನೆ ಫಸ್ಟ್ ಟೈಮು. ತರಕಾರಿ ಕಟ್ ಮಾಡೋದು ಇವತ್ತೇ ಫಸ್ಟ್ ಟೈಮ್ ಮಾಡ್ತಿರೋದು. ನೀನು ಮಾಡ್ತೀಯಪ್ಪ, ಇಲ್ಲ ಅಂತಲ್ಲ, ಆದ್ರೆ ಕಸ ಗುಡ್ಸೋದು, ನೆಲ ಒರ್ಸೋದು ಏನು ಮಾಡ್ತೀಯ? ಅವನೆಲ್ಲ ಮಾಡ್ತಾನೆ ಅಷ್ಟೇ. ಕಸ ಗುಡ್ಸೋದು, ನೆಲ ಒರ್ಸೋದು, ಪಾತ್ರೆ ಅಂತ ತೊಳೆಯಲ್ಲ ಅಷ್ಟೇ. ಅದು ಏನಾದ್ರು ಟೈಮ್ ಇದ್ರೆ ತೊಳಿತಾನೆ. ತರಕಾರಿ ಕಟ್ ಮಾಡೋದು, ಅಡುಗೆ ಮಾಡಕ್ಕೆ ಅಡುಗೆನೂ ಮಾಡ್ತಾನೆ. ಮತ್ತೆ ಯಾವಾಗ್ಲೂ ಮಾಡಲ್ಲ. ಮುದ್ದೆ ಎಲ್ಲ ನೀನು ಅರ್ಧ ಸುಳ್ಳು ಹೇಳ್ಬೇಡ, ಈ ಒಂದು ಕೆಟ್ಟ ಸೇರಿಸಿ. ಏನಂತ? ನಾನು ಪಾತ್ರೆ ಎಲ್ಲ ತೊಳೆದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಮನೆಯವರು ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ತಿದ್ರು. ನಾನು ಸ್ವಲ್ಪ ಹಾಗೆ ಎಲ್ಲ ಅಡುಗೆ ಮಾಡ್ಕೊಬಿಡೋಣ ಒಟ್ಟಿಗೆ ಸೇರಿ ಅಂತ ಮಾಡೋಣ ಅಂತ ಬಂದೆ. ಇಲ್ಲಿ ನೋಡಿ ಇವನು ಹೆಂಗೆ ಮಾಡ್ತಿದ್ದಾನೆ. ಇವಾಗ ಹೋಳಿಗೆ, ಕರಿಗಡುಬು ಎಲ್ಲ ಮಾಡಿ ಇಡ್ತಾನೆ ಅಲ್ಲ ನೆನಪಿ? ತಿಂದಿಯಾ? ನಾವು ನಮ್ಮವರು ಶೋ ಇತ್ತಲ್ಲ, ಅದಕ್ಕೆ ಊರಿಗೆ ಬಂದಿದ್ವಿ. ನಾವು ಊರಿಗೆ ಬಂದಿದ್ದೀವಿ ಅಂತ ನೋಡಿ ಇವರು ಕರ್ಕಡ್ ಬೆಲ್ಲ ಮಾಡ್ತಾ ಇದ್ದಾರೆ. ಇವನು ಹಿಟ್ಟನ್ನ ತಗೊಂಡು ನೀರಿಗೆ ಹಾಕ್ತಾನೆ. ನೀರ ಎಣ್ಣೆನ ಅದು?
ಸದ್ಯ ನೀರಿಗೆ ಹಾಕಿದ್ದಾನೆ, ಎಣ್ಣೆಗೆ ಹಾಕಿಲ್ಲ ಇನ್ನು. ಇವನ ಕರ್ಗಡೆ ಮಾಡಿಕೊಡ್ತಾನಂತ ಎಲ್ಲರಿಗೂ. ನೀರಿಗೆ ಹಾಕ್ತಾರೆ ನೀರಿಗೆ ಹಾಕ್ತಾರೆ ಯಾರಾದ್ರೂ ನಡಿ ಸುಮ್ನೆ ಒಂಚೂರು ಕೊಡೆ. ಅದ್ರಲ್ಲಿ ಆಟ ಆಡ್ತಾರೆ, ಇದ್ರ ಮೇಲೆ ಒಂದ್ ಸ್ವಲ್ಪನೂ ಕೊಡಲ್ಲ. ಹಬ್ಬದ್ದು ಅಡುಗೆ ಎಲ್ಲ ಮುಗಿಸ್ಕೊಂಡು ತೋಟದ ಹತ್ರ ಹೋಗ್ತಿದ್ದೀವಿ. ಹಬ್ಬದ ದಿನವೇ ನಾವು ನಾಗರ ಪಂಚಮಿ ಮಾಡೋದು, ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡ್ಕೊಳ್ಳೋಣಂತ. ಇಲ್ಲಂತೂ ಮಳೆ ಬಂದು ಫುಲ್ ಎರೆಮಣ್ಣು ಇರೋದ್ರಿಂದ ಗಾಡಿ ಎಲ್ಲ ಹೋಗೋಕ್ಕಾಗಲ್ಲ, ನಾವಂತೂ ನಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನನ್ನ ಮೈದನ ಗಾಡೀಲಿ ಹೋಗ್ತಿದ್ದೀವಿ. ಅದು ಬೈಕು ಹೋಗೋಕ್ಕಾಗಲ್ಲ, ಅಂತೂ ಇಂತೂ ಹೆಂಗೋ ಕಷ್ಟಪಟ್ಕೊಂಡು ಯಾರು 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನಡೀತಾರೆ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ. ನಮ್ಮ ಮಾವ ನೋಡಿ ಈಗ ನಡ್ಕೊಂಡು ಹೋಗ್ತಿದ್ದಾರೆ. ಅವರು ನಡ್ಕೊಂಬತ್ತಿದ್ರಲ್ಲ, ನಮ್ಮ ಅತ್ತೆ, ನಮ್ಮ ಮನೆಯವರು, ನಮ್ಮ ಮಾವ, ನಾವು ಬೇಗ ಬಂದ್ಬಿಟ್ಟು ಇಲ್ಲೆಲ್ಲ ಅಡಿಕೆ ತೋಟನ ನೋಡ್ತಾ ನಿಂತಿದ್ದೀವಿ. ಹಗಲಿರಲಿ ಈರುಳಿರಲಿ ಅವರು ಬಂದರು. ಎಲೆ, ಅಡಿಕೆ, ಸಿಗಣಿ, ತಮಟ, ಒಂದೊಂದು ಬಾಳೆಹಣ್ಣು, ಸೌತೆಕಾಯಿ ಅದ್ರಾಗೆಲ್ಲರೂ ಇರ್ತಾನೆ. ಇನ್ನೊಂದು ಐತಲ್ಲ, ವಾಮ್ ಇರ್ತವೆ, ನೋಡ್ಕೊ. ಇವನು ಬರ್ತಾನೆ ಇವಾಗ ಮಾಡಬೇಕಂತೆ. ಏನೋ ಸಿಗಣೆ ಚೂರು ಕೊಡು. ಡೆಕ್ಕೆಟ್ಟಿಲ್ಲ, ಅವನು ಇಳಿತೈತೆ. ಅಯ್ಯೋ ಅವನ ಅಂತ ಸಿಗಲಿಕ್ಕಲ್ಲ. ನೀನು ಸಿಗಣಿ ಬಿಳಿ ಇಲ್ಲವೇ? ಸಿಗಣಿ ಇಳಿಯೋದು ಅವನಿಗೆ, ತಂಬಿಟ್ಟೆಲ್ಲ ಇಳಿಯಲ್ಲ. ಸಿಗಣಿ ಅಲ್ಲಿ ಅಷ್ಟಿತ್ತಲ್ಲಿ ಖಾಲಿ ಮಾಡಿದ್ರೆ ಊರಾಗೆ ಸಿಗಣಿ ಫ್ರಿಜ್ ಮೇಲೆ ಇಟ್ಕೊಂಡು ನಾವು. ಇಲ್ಲಿ ಮಳೆ ಬೇರೆ ಇತ್ತಲ್ವ, ಎರೆಮಣ್ಣು ಇರೋದ್ರಿಂದ ಕಾಲೆಲ್ಲ ಫುಲ್ ಊಣ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಸ್ವಲ್ಪ ಹುತ್ತ ಇತ್ತಲ್ವ, ಅಲ್ಲೇ ನೋಡಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಿದ್ದೀವಿ. ಏನಪ್ಪ ಅಂತಂದರೆ ಫಸ್ಟಿಗೆ ಎಲೆ ಜೊತೆ ಚಿಗಣಿ, ತಂಬಿಟ್ಟು, ಬಾಳೆಹಣ್ಣು ಎಲ್ಲ ಇಟ್ಟು, ಆಮೇಲೆ ಆ ಥರ ಹತ್ತಿದು ಹಾರ ಇರುತ್ತಲ್ವ ಅದನ್ನೆಲ್ಲ ಇಟ್ಟು, ಆಮೇಲೆ ಹಾಲು ತುಪ್ಪ ಎಲ್ಲ ಬಿಟ್ಟು ಪೂಜೆ ಮಾಡೋದು. ಎಲ್ಲ ಒಂದೊಂದೇ ಹುಡುಕಿ ನಾವಂತೂ ನಮ್ಮ ಅತ್ತೆ ಕೊಡ್ತಾಯಿದ್ದೀವಿ. ನಮ್ಮ ಅತ್ತೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಿದ್ದಾರೆ. ನೋಡಿದ್ರೆ ಕಡಲೆಕಾಳು ಮತ್ತು ಅಕ್ಕಿ ನೆನೆಸಿಟ್ಟಿದ್ವಿ, ಅದನ್ನೇ ಬಿಟ್ಬಿಟ್ಟು ಬಂದಿದ್ದೀವಿ. ಇನ್ನೇನು ಮಾಡೋದು, ಮತ್ತೆ 1.5-2 ಕಿಲೋಮೀಟ್ರ್ ಹೋಗ್ತಾರೆ ಅಂತ ಅಂದ್ಬಿಟ್ಟು ಒಂದೊಂದ್ಸಲಿ ನಾವು ಎಷ್ಟೇ ರೆಡಿ ಮಾಡಿಕೊಂಡ್ರೂ ಕೆಲವೊಂದು ಐಟಮ್ಸ್ ಮರ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನಿರುತ್ತೆ ಅದರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಅದಂತೂ ಮರ್ತು ಬಂದು ದೀಪ ಅದತ್ತು ಮತ್ತು ಹತ್ತಿ ಎಣ್ಣೆಯನ್ನು ಮರ್ತ್ಬಿಟ್ಟು ಬಂದಿದ್ವಿ. ಅದನ್ನು ನನ್ನ ಮೈದಂಗಿರು ತರಿಸ್ಕೊಂಡು ಈ ಮಳೇಲಿ ಎಲ್ಲಿ ಅದೆಲ್ಲ ಹಚ್ಚೋಕ್ಕೆ ಆಗಿಲ್ಲ. ಅದಕ್ಕೆ ಏನೇನಿದೆ ಅದನ್ನೆಲ್ಲ ಇಟ್ಟು ಬೇಗ ಬೇಗ ಪೂಜೆ ಮಾಡೋಣ, ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ರಂತೂ ಇನ್ನೂ ಕಷ್ಟ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡಿಬಿಟ್ರೆ ಮತ್ತೆ ನಾವು ಅಡಿಕೆ ಪೂಜೆ ಮಾಡೋದು ಇದೆ. ನನ್ನ ಮಗನಿಗೆ ತಂಬಿಟ್ಟೆಲ್ಲ ಕೇಳ್ತಾನೆ, ಕೊಟ್ಟರೆ ಅದನ್ನು ಎಂಟ್ಲು ಮಾಡ್ತಾನೆ, ಅದನ್ನು ತೊಗೊಂಡು ಮತ್ತೆ ನಾನು ತಿನ್ನೋದಾಯಿತು. ಇನ್ನೂ ಪೂಜೆನೇ ಆಗಿಲ್ಲ, ಇವನು ನೋಡಿದರೆ ಈ ಥರ ಎಲ್ಲ ಮಾಡ್ತಾ ಕೂತಿದ್ದಾನೆ. ನಮಗಂತೂ ಬೇಡಪ್ಪ ಅತ್ತಾಗಿ. ಅಯ್ಯೋ ಎಲ್ಲ ಮುರಿದಾಗ್ತಾನೆ ಅವನು. ಇಕ್ಕಿತ್ತಲ್ಲ ಅಲ್ಲೊಂದು ಇಡ್ಬೇಕಂತ ಹೇಳಿದ್ನ. ನಾನು ಕೊಡೆ ನಿನ್ನ ಎಲ್ಲೇ ಬಿಟ್ಟಿದ್ದೆ, ಅಲ್ಲಿಗೆ ಹಾಕಂತ ಮರ್ಕಕ್ಕನೇ ಕಾಯಿ ಹೊಡಿಯೋದೆಲ್ಲ ತರಲಿ, ಕಾಯಿ ಕೊಡ. ಎಲ್ಲದವು ಕಾಯಿ ಮಾಡ್ತೀವಿ. ಚಿನಿ ಹಂಗೆ ಎಳಿಬಾರ್ದು, ಕಿತ್ತೋಗಲ್ ಬಾಬು. ಹ್ಞೂ ಬಬ್ಬಂದು ಏನ ಬೇಕಾ ಕಿತ್ತಾಕ್ತಾವನೆ ಇವನು. ಸುಮ್ಮನಿರಲೇ ಪನಗ. ಏನ್ ಬೇಕು? ಇಲ್ಲಂದ್ರೆ ಸ್ಟಡಿ ಗಿಡಿದ್ವಲ್ಲ, ಏನದು ಎಲ್ಲ ಹೋದ್ವಲ್ಲ. ಸುಟ್ಟಾಕ್ಲಿ ಸುಡ್ಲುಂಗೆ ಇಲ್ಲ ಜಾಣ ಅಳ್ಬಾರ್ದು ಜಾಣರು. ಫೈನಲಿ ಎಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ಎಲ್ಲರೂ ಒಬ್ಬೊಬ್ಬರೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು
ನಮ್ಮತ್ತೆ ಫಸ್ಟ್ ಪೂಜೆ ಮಾಡಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ ಅವರು. ಅದಾದಮೇಲೆ ಎಲ್ಲರನ್ನೂ ಪೂಜೆ ಮಾಡಿ ಉತ್ತಕ್ಕೆ ಹಾಲು ಬಿಟ್ಟು ನಮಸ್ಕಾರ ಮಾಡಿದರೆ ನಮ್ಮ ನಾಗರ ಪಂಚಮಿ ಅಂದರೆ ನಾಗರ ಮಾಡೋದು ಮುಗಿಯುತ್ತೆ. ಇಲ್ಲಿ ತುಂಬ ಮಳೆ ಬಂದಿರೋದಕ್ಕೂ ಆ ಹುಲ್ಲಿರೋದಕ್ಕೂ ಹಸ್ರಿಗೂ ಸೊಳ್ಳೆ ಅಂದರೆ ಸೊಳ್ಳೆ ಹೆಂಗೆ ಕಚ್ತಿದ್ದಾವೆ ಅಂತಂದರೆ, ನಾವು ಸೀರೆ ಹಾಕೊಂಡಿರೋದಕ್ಕೆ ಪರವಾಗಿಲ್ಲ, ನಮ್ಮ ಮನೆಯವ್ರಿಗೆ ನನ್ನ ಮಗಂಗಂತೂ ಫುಲ್ಲು ಕಚ್ತಿದ್ದಾವೆ. ಸರಿ ಬೇಗ ಬೇಗ ಪೂಜೆ ಮಾಡೋಣ, ಪೂಜೆ ಮಾಡಿದ್ರೆ ಅಟ್ಲೀಸ್ಟ್ ಹೋಗ್ಬೋದು, ಇಲ್ಲಾಂದರೆ ಲೇಟಾದರೆ ಇನ್ನೂ ಚೆನ್ನಾಗಿ ಕಚ್ಚಾಗ್ತವೆ ಅಂತ ನನ್ನ ಮಗುಂಗೆ ಪ್ಯಾಂಟ್ ಹಾಕೊಳ್ಳೋ ಅಂತಂದರೆ ಚಡ್ಡಿ ಹಾಕೊಂಡು ಬಂದಿದ್ದಾನೆ. ಮತ್ತು ಇನ್ನೇನು ಮಾಡುತ್ತೆ, ಸೊಳ್ಳೆಗಳನ್ನು ಚೆನ್ನಾಗಿ ಕಚ್ಚಿದ್ದಾವೆ. ಮತ್ತು ಅವನಿಗೆ ಹುಷಾರಿಲ್ಲ ಅಂದರೆ ಮತ್ತೆ ಯಾಕೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಪೂಜೆ ಮಾಡಿ ಉತ್ತಕ್ಕೆ ಹಾಲೆಲ್ಲ ಅಂದರೆ ಸೈಡಿಗೆಲ್ಲ ಬಿಟ್ಟು ಪೂಜೆ ಮಾಡೋಣ. ಉತ್ತಕ್ಕೆಲ್ಲ ಹಾಲು ಬಿಟ್ಟರೆ ಅದು ಹಾವುಗಳಿಗೆಲ್ಲ ಕಚ್ಚಿ ಅವು ಇನ್ನೂ ಶಾಪ ಜಾಸ್ತಿ ಆಗ್ತಾವಂತೆ. ಅದಕ್ಕೆ ಆದಷ್ಟು ಉತ್ತಕ್ಕೆ ಹಾಲು ಬಿಡಬೇಡ್ರಿ, ಸೈಡಲ್ಲೆಲ್ಲ ಬಿಡೋಣ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು, ಅವರೆಲ್ಲ ನಡ್ಸ್ಕೊಂಬಂದಿದ್ದಾರೆ, ಸುಮ್ಮನೆ ಯಾಕೆ ಇದು ಮಾಡೋದು ಅಂತ ಅಂದ್ಬಿಟ್ಟು ನಾವಾದಮೇಲೆ ನನ್ನ ಮಗ ನಮ್ಮ ಮನೆಯವರು ಎಲ್ಲ ಪೂಜೆ ಮಾಡಿದ್ವಿ. ಹಾಗೆ ನನ್ನ ಮೈದಾನ ಪೂಜೆ ಮಾಡ್ದೆ. ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗು. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರಾ, ಆ ಥರ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ ಬೈ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.